ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಹಳಷ್ಟು ಸಾಧಾರಣವಾದಂತಹ ಮತ್ತು ತುಂಬ ಡಾಕ್ಟರ್ಗಳು ಹೇಳಿರುವಂತಹ ಒಂದು ಟಾಪಿಕ್, ಮಧುಮೇಹದ ಬಗ್ಗೆ ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕು. ಡಯಾಬಿಟಿಸ್ ಮೆಲಿಟಸ್ ಅಥವಾ ಮಧುಮೇಹ, ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗುವಂಥದ್ದು. ಇದೊಂದು ಮೆಟಾಬಾಲಿಕ್ ಡಿಸಾರ್ಡರ್ ಅಂತ, ಚಯಾಪಚಯ ಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್. ಅದು ಡಿಸೀಸ್ಗಿಂತ ಹೆಚ್ಚಿದು ಡಿಸಾರ್ಡರ್ ಅಂತ ಹೇಳಬಹುದು. ಈ ಡಯಾಬಿಟಿಸ್ ಅನ್ನುವಂಥದ್ದು ಟೈಪ್ 1, ಟೈಪ್ 2 ಈ ರೀತಿ 2 ಕೆಟಗರಿಗಳು ಇದ್ದಾವೆ. ಅದರಲ್ಲಿ ಟೈಪ್ 1 ಅಂದರೆ ಅದು ಒಂದು ರೀತಿಯ ಆಟೋ ಇಮ್ಯೂನ್ ಡಿಸೀಸ್ ಅಂತ. ನಿಮ್ಮ ದೇಹದ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ತಪ್ಪಿ ಅಂದರೆ ಬೈ ಮಿಸ್ಟೇಕ್ ಆಗಿ ಈ ಪ್ಯಾಂಕ್ರಿಯಾಸ್ ಅಲ್ಲಿ ಅಂದರೆ ಇನ್ಸುಲಿನ್ ಅಂದರೆ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡುವಂತಹ ಒಂದು ಇನ್ಸುಲಿನ್ ಅನ್ನುವಂತಹ ಒಂದು ಅಂಶವನ್ನ ಪ್ರೊಡ್ಯೂಸ್ ಮಾಡುವಂತಹ ಸೆಲ್ಸ್ ರಿಸೆಪ್ಟಾರ್ಸ್ ಅನ್ನ ಅದು ಅಟ್ಯಾಕ್ ಮಾಡುವಂಥದ್ದು. ನಮ್ಮ ದೇಹದ ಇಮ್ಯುನಿಟಿಯೇ ನಮಗೆ ಮಾರಕ ಆಗುವಂಥದ್ದೇ ಈ ಒಂದು ಟೈಪ್ 1 ಡಯಾಬಿಟಿಸ್ ಅಂತ. ಬಹಳಷ್ಟು ರೇರ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಇದು. 1,00,000ದಲ್ಲಿ ಒಬ್ರಿಗೆ ಇರಬಹುದಷ್ಟೇ. ಹಾಗಾಗಿ ಇದು ಟೈಪ್ 1 ಡಯಾಬಿಟಿಸ್, ಅದಕ್ಕೆ ಒಂದು ಕಾರಣವೂ ಬೇರೆ, ಅದಕ್ಕೆ ಪರಿಹಾರ ಕೂಡ ಸ್ವಲ್ಪ ಕ್ಲಿಷ್ಟಕರವಾದದ್ದೇ. ಆದರೆ ಟೈಪ್ 2 ಡಯಾಬಿಟಿಸ್ ಇದು 90% ಜನಗಳಿಗೆ ಇರುವಂತಹ ಒಂದು ಸಮಸ್ಯೆ. ಟೈಪ್ 2 ಡಯಾಬಿಟಿಸ್ ಸಾಧಾರಣ ಬರುವಂಥದ್ದು. ಇದೊಂದು ಮನೋದೈಹಿಕ ರೋಗ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದೆ. ನಮ್ಮ ಭಾರತದಲ್ಲಿ ತುಂಬಾ ವೇಗವಾಗಿ ಹರಡ್ತಿರುವಂತಹ ಒಂದು ಪ್ರಾಬ್ಲಮ್ ಇದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ. ಈ ಮಧುಮೇಹ ಅನ್ನುವಂಥದ್ದು ಸ್ಟ್ರೆಸ್ ರಿಲೇಟೆಡ್ ಇಶ್ಯೂ ಆಗಿರೋದ್ರಿಂದ ಅದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಮನಸ್ಸಿನಲ್ಲಿ ಪ್ರಾರಂಭವಾಗಿ ಅದು ದೇಹದಲ್ಲಿ ರೋಗ ಸ್ವರೂಪವಾಗಿ ಕಾಣಿಸಿಕೊಳ್ಳುವಂತಹ ಒಂದು ಕಾಯಿಲೆ. ಅದು ನೀವು ಸ್ವೀಟ್ ತಿನ್ನೋದ್ರಿಂದ ಅದು ಬರಬಹುದು ಡಯಾಬಿಟಿಸ್ ಅಂತ ಒಂದು ರಾಂಗ್ ನೋಷನ್ ಕೂಡ ಉಂಟು. ಅದು ಬರೀ ಸ್ವೀಟ್ ತಿನ್ನೋರಿಗೆ ಹಾಗೆ ನೋಡಿದ್ರೆ ಕಡಿಮೆ ಡಯಾಬಿಟಿಸ್ ಮೆಲಿಟಸ್ ಬರುವಂಥದ್ದು. ಉಪ್ಪು ಖಾರ ಜಾಸ್ತಿ ತಿನ್ನೋರಿಗೆ ಸ್ವಲ್ಪ ಜಾಸ್ತಿಯೇ ಸಮಸ್ಯೆ ಕಾಡಲೂಬಹುದು. ಯಾಕಂದ್ರೆ ಆ ಒಂದು ಕಾಂಪ್ಲಿಕೇಶನ್ ಪ್ಯಾಂಕ್ರಿಯಾಸ್ ಅಲ್ಲಿ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸ್ ಅಲ್ಲಿ ಜಾಸ್ತಿ ಆಗಿರ್ತದೆ. ಹಾಗಂತ ಹೇಳಿ ಸ್ವೀಟ್ ತಿನ್ನೋರಿಗೆ ಬರೋದೇ ಇಲ್ಲ ಅಂತ ಅಲ್ಲ. ಆದ್ರೆ ಅದು ಆ ಒಂದು ಪ್ರಾಬ್ಲಮ್ ಬಂದ ಮೇಲೆ ಸಕ್ಕರೆಯ ಅಂಶವನ್ನು ನೀವು ಕಡಿಮೆ ಮಾಡಬೇಕು. ಆ ಪ್ರಾಬ್ಲಮ್ ಬರಲಿಕ್ಕೆ ಕಾರಣ ಬರೀ ಒಂದು ಸಿಹಿ ಪದಾರ್ಥಗಳನ್ನು ತಿನ್ನೋದು ಮಾತ್ರ ಅಲ್ಲ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ಡಯಾಬಿಟಿಸ್ ಮೆಲಿಟಸ್ ಬಗ್ಗೆ ನಿಮಗೆ ಕೆಲವು ವಿಶೇಷ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ಬೇಕು. ಈ ಡಯಾಬಿಟಿಸ್ನಲ್ಲಿ ಮುಖ್ಯವಾಗಿರುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಮುಖ್ಯವಾಗಿ ನಮ್ಮ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಸೆಕ್ರೀಟ್ ಆಗ್ತದೆ. ಅದು ಜೀವಕೋಶಗಳಿಗೆ ಹೋದ್ರೆ ಕೂಡ ಅದು ಆಕ್ಸೆಪ್ಟ್ ಮಾಡದೇ ಇರುವಂಥದ್ದು. ಇನ್ಸುಲಿನ್ ಪ್ರಮಾಣ ಬೇಕಾದಷ್ಟು ಇರ್ಬೋದು ನಮ್ಮ ದೇಹದಲ್ಲಿ. ಅದು ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆಗಿರೋದು ಅಂತ ಅಲ್ಲ. ಆರಂಭದಲ್ಲಿ ನೋಡೋದಿದ್ರೆ ಆರಂಭಿಕ ಹಂತದಲ್ಲಿ ಡಯಾಬಿಟಿಸ್ದು ಇನ್ಸುಲಿನ್ ಸೆಕ್ರೇಷನ್ಗೆ ಏನೂ ಸಮಸ್ಯೆ ಇರೋದಿಲ್ಲ. ಬೇಕಾದಷ್ಟು ಸೆಕ್ರೇಷನ್ ಆಗ್ತದೆ ಇನ್ಸುಲಿನ್. ಆದರೆ ಈ ಜೀವಕೋಶಗಳು ಅದನ್ನು ವಿರೋಧಿಸುವಂಥದ್ದು. ಹಾಗಾಗಿ ಜೀವಕೋಶಗಳು ಅಷ್ಟು ಈಸಿಯಾಗಿ ಅದನ್ನು ರಿಸೀವ್ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಅಂತ ಬರುವಂಥದ್ದು. ಕ್ರಮೇಣ ಮುಂದಕ್ಕೆ ಏನಾಗಬಹುದು, ಕಾಂಪ್ಲಿಕೇಶನ್ಗೆ ಬಂದರೆ ಅದು ರಿಪೀಟೆಡ್ ಆಗಿ ಇನ್ಸುಲಿನ್ ಸೆಕ್ರೀಟ್ ಮಾಡ್ತಾ ಪ್ಯಾಂಕ್ರಿಯಾಸ್ ಅದರ ಎನರ್ಜಿಯನ್ನು ಕಳ್ಕೊಂಡು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬೋದು. ಇನ್ಸುಲಿನ್ ಸೆಕ್ರೇಷನ್ ಅಲ್ಲಿ ಡಿಫೆಕ್ಟ್ ಕಾಣಿಸ್ಕೊಳ್ಬಹುದು. ಹಾಗಿರುವಾಗ ಅಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಬರಬಹುದು. ದೇಹದಲ್ಲಿ ಇನ್ಸುಲಿನ್ನ ಪ್ರಮಾಣವೇ ಕಡಿಮೆ ಆಗ್ತಾ ಬರಬಹುದು. ಅದು ಲೇಟರ್ ಸ್ಟೇಜಸ್ ಅಲ್ಲಿ. ಆದರೆ ಆರಂಭಿಕ ಹಂತದಲ್ಲಿ ಇನ್ಸುಲಿನ್ ಹೇರಳವಾಗಿರ್ತದೆ, ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಹೇರಳವಾಗಿರ್ತದೆ. ಆದರೆ ನಮ್ಮ ಜೀವಕೋಶಗಳು ಅದನ್ನ ರಿಸೀವ್ ಮಾಡೋದಿಲ್ಲ, ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಕಾರಣ ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಆ ಜೀವಕೋಶಗಳು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಈಗಿನ ಜನಗಳಿಗೆ ಯಾವ ರೀತಿ ನೋಷನ್ ಇದೆ ಅಂದರೆ, ಅಯ್ಯೋ ನನಗೆ ಡಯಾಬಿಟಿಸ್ ಬಂತು, HbA1c ಅಥವಾ ಒಂದು ಏನಿದೆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ, ಹಾಗಾಗಿ ನಾನಿನ್ನು ಮೆಡಿಸಿನ್ ತಗೊಳ್ಳೇಬೇಕು. ಇಲ್ಲಾದ್ರೆ ಕಿಡ್ನಿ ಸಮಸ್ಯೆ ಆಗಬಹುದು, ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು, ಕಣ್ಣಿನ ಸಮಸ್ಯೆ ಬರಬಹುದು, ಅದಾಗ್ಬೋದು ಇದಾಗ್ಬೋದು, ಗ್ಯಾಂಗ್ರೇನ್. ತುಂಬಾ ಭಯ ಪಡ್ತಾರೆ. ಆದರೆ ಅಷ್ಟೆಲ್ಲ ಭಯಪಡೋ ಅಗತ್ಯ ಇಲ್ಲ. ಡಯಾಬಿಟಿಸ್ ಅಥವಾ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆದರೆ ಜಸ್ಟ್ ರಕ್ತದಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅರ್ಥ ಮಾತ್ರ. ಆರಂಭಿಕ ಹಂತದಲ್ಲೇ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಓಡಿ ಒಂದಷ್ಟು ಮೆಡಿಸಿನ್ ತಗೊಂಡು ಬಂದ್ರೆ ಅಲ್ಲಿ ಕ್ಯೂರ್ ಆಗೋದು ಕಷ್ಟ ಆಗ್ತದೆ. ಆಮೇಲೆ ನೀವು ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ತೇನೆ ಅಂದ್ರೂ ಕಷ್ಟ ಆಗಬಹುದು.
ಮೆಡಿಸಿನ್ ನೀವೊಮ್ಮೆ ಸ್ಟಾರ್ಟ್ ಮಾಡಿದರೆ. ಅದೇ ಮೆಡಿಸಿನ್ ಸ್ಟಾರ್ಟ್ ಮಾಡದೇ ಇದ್ದರೆ, ಒಂದು ವೇಳೆ ನಿಮ್ಮಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಸ್ವಲ್ಪ ಆಗಿದೆ ಅಂತ ಅನಿಸಿದರೆ ಆರಂಭಿಕ ಹಂತದಲ್ಲಿ ಖಂಡಿತವಾಗಿ ಅದನ್ನು 100% ರಿವರ್ಸ್ ಮಾಡಬಹುದು ಅನ್ನೋದು ಗ್ಯಾರಂಟಿ. ನಾರ್ಮಲ್ ಆಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲನ್ನು ನೀವು ನೋಡ್ತಾ ಬಂದರೆ ಮುಖ್ಯವಾಗಿ ಒಂದು 90ರಿಂದ 110 ಅಷ್ಟು ಇರಬಹುದು ಅಂತ ತಿಳ್ಕೊಳ್ಳಿ. 120, 110ರಿಂದ 120, ಅಥವಾ ಊಟ ಆದಮೇಲೆ 120ರಿಂದ 140 ಹಾಗಿದ್ರೂ ಸಹ ತೊಂದರೆ ಇಲ್ಲ. ಆದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಕೂಡ, ಈಗ ಫಾಸ್ಟಿಂಗ್ ಬ್ಲಡ್ ಶುಗರ್ ನಿಮಗೆ 110ಕ್ಕಿಂತ ಜಾಸ್ತಿ ಆಯಿತು, 150 ಹಾಗೆಲ್ಲ ಬಂದರೆ ಕೂಡ, ಅಥವಾ ಆಫ್ಟರ್ ಫುಡ್ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಯಿತು, ಒಂದು 180, 200 ಹತ್ತಿರ ಬಂದರೂ ಕೂಡ ನಿಮಗೆ ಅದನ್ನು ಈಸಿಯಾಗಿ ರಿವರ್ಸ್ ಮಾಡ್ತಾ ಬರಬಹುದು. ಅದಕ್ಕೋಸ್ಕರ ನೀವು ಕೆಲವು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಅಥವಾ ಕೆಲವು ವಿಷಯಗಳನ್ನ ನೀವು ತಿಳ್ಕೊಳ್ಬೇಕು. ಇನ್ಸುಲಿನ್ ಅದು ಅಂದರೆ ಏನು, ಅಥವಾ ಅದರ ಕೆಲಸ ಏನು ಅನ್ನುವಂಥದ್ದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಪ್ಯಾಂಕ್ರಿಯಾಸಲ್ಲಿ ಸೆಕ್ರೇಟ್ ಆಗುವಂತಹ ಇನ್ಸುಲಿನ್ ರಕ್ತದಲ್ಲಿ ನೀವು ಯಾವುದೇ ಆಹಾರವನ್ನು ತಗೊಂಡಾಗ ಅಲ್ಲಿ ಇನ್ಸುಲಿನ್ ಸೆಕ್ರೇಷನ್ ಪ್ಯಾಂಕ್ರಿಯಾಸಲ್ಲಿ ಸ್ಟಾರ್ಟ್ ಆಗ್ತದೆ. ನಿಮ್ಮ ಬ್ರೈನಿಗೆ ಸಿಗ್ನಲ್ ಹೋಗ್ತದೆ, ರಕ್ತದಲ್ಲಿ ಸಕ್ಕರೆ ಅಂಶ ಇದೆ, ಹಾಗಾಗಿ ಇನ್ಸುಲಿನ್ ಸೆಕ್ರೇಟ್ ಆಗಬೇಕು ಅನ್ನುವಂಥ ಒಂದು ಸಿಗ್ನಲ್ ಅಲ್ಲಿ ಪ್ಯಾಂಕ್ರಿಯಾಸ್ಗೆ ಹೋಗಿ ಅಲ್ಲಿ ಇನ್ಸುಲಿನ್ ಸೆಕ್ರೇಟ್ ಆಗ್ತದೆ ರಕ್ತದಲ್ಲಿ. ಇನ್ಸುಲಿನ್ ಸೆಕ್ರೇಟ್ ಆಗಿ ಏನಾಗ್ತದೆ, ಈ ಸಕ್ಕರೆ ಅಂಶವನ್ನೆಲ್ಲ ತಗೊಂಡು ಹೋಗಿ ಅದು ಜೀವಕೋಶಗಳಿಗೆ ತಲುಪಿಸುವಂಥದ್ದು. ಪ್ರತಿ ಜೀವಕೋಶಗಳಿಗೆ ತಲುಪಿಸಿದಾಗ ಅಲ್ಲಿ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ ಅನ್ನುವಂತಹ ಒಂದು ಎನರ್ಜಿಯನ್ನ ಉತ್ಪಾದನೆ ಮಾಡುವಂತಹ ಒಂದು ಫ್ಯಾಕ್ಟ್ರಿ ಇದೆ, ಕಾರ್ಖಾನೆ ಇದೆ. ಆ ಮೈಟೋಕಾಂಡ್ರಿಯಾ ಈ ನಮ್ಮ ಗ್ಲುಕೋಸನ್ನ ಕನ್ವರ್ಟ್ ಮಾಡಿ ATP ಆಗಿ ಕನ್ವರ್ಟ್ ಮಾಡಿ ಎನರ್ಜಿಯಾಗಿ ಅದು ನಮ್ಮ ದೇಹದ ಮಸಲ್ಗಳಿಗಿರಬಹುದು, ನರ್ವಸ್ ಸಿಸ್ಟಮ್ಗಳಿಗಿರಬಹುದು, ಎಲ್ಲ ದೇಹದ ಅಂಗಾಂಗಗಳಿಗೆ ಅದು ರಿಲೀಸ್ ಆಗ್ತಾ ಬರುವಂಥದ್ದು. ಈ ಒಂದು ಕ್ಯಾರಿಯರ್ ಇರ್ತದಲ್ಲ, ಶುಗರ್ನ ಅಂಶವನ್ನ, ಸಕ್ಕರೆಯನ್ನ ಜೀವಕೋಶಗಳಿಗೆ ತಲುಪಿಸುವ ಕೆಲಸವೇ ಈ ಇನ್ಸುಲಿನ್ ಮಾಡುವಂಥದ್ದು, ಕ್ಯಾರಿಯರ್ ಅಂತ ಹೇಳಬಹುದು. ಹಾಗಾಗಿ ಈ ಇನ್ಸುಲಿನ್ ಮತ್ತು ಆಕ್ಸಿಜನ್, ಸಕ್ಕರೆ ಮತ್ತು ಆಕ್ಸಿಜನ್ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂತಹ 2 ಅಂಶಗಳು. ಅದರಲ್ಲಿ ಈ ಗ್ಲುಕೋಸ್ ಅನ್ನು ಕ್ಯಾರಿ ಮಾಡುವಂಥದ್ದೇ ಇನ್ಸುಲಿನ್ ಅನ್ನುವಂಥದ್ದು. ಸೊ ಈ ಕ್ಯಾರಿಯರ್ ಇನ್ಸುಲಿನ್ ಏನಾಗ್ತದೆ ಅಂದರೆ, ನಾವು ರಿಪೀಟೆಡ್ ಆಗಿ ಸಕ್ಕರೆ ಅಂಶವನ್ನು ತಗೊಂಡಾಗ, ಸಕ್ಕರೆ ಅಂಶ ಅನ್ನುವಂಥದ್ದು ಏನು ಅಂತ ನಾನು ಆಮೇಲೆ ಹೇಳ್ತೇನೆ. ರಿಪೀಟೆಡ್ ಆಗಿ ನಾವು ಆಹಾರ ತಗೊಂಡ್ರೆ, ಮತ್ತೆ ತಗೊಂಡ್ರೆ ಮತ್ತೆ ಬ್ರೈನಿಗೆ ಸಿಗ್ನಲ್ ಪಾಸ್ ಆಗಿ ಮತ್ತೆ ಇನ್ಸುಲಿನ್ ಸೆಕ್ರೇಟ್ ಆಗಿ ದೇಹದಲ್ಲಿ ಅಲ್ಲಿ ಸಕ್ಕರೆ ಅಂಶ ಉತ್ಪತ್ತಿಯಾಗಿದೆ, ಅದು ಜೀವಕೋಶಗಳಿಗೆ ಹೋಗ್ತದೆ. ಜೀವಕೋಶಗಳಿಗೆ ಹೋಗಿ ಪ್ರತಿ ಜೀವಕೋಶಗಳಿಗೆ ಅಲ್ಲಿ ಮತ್ತೆ ಹೋಗ್ತಾ ಬಂದ್ರೆ ಜೀವಕೋಶಗಳನ್ನ ನಿಧಾನವಾಗಿ ರಿಜೆಕ್ಟ್ ಮಾಡ್ತಾ ಬರ್ತದೆ ಗ್ಲುಕೋಸ್ ಅಂಶವನ್ನ. ಈ ಇನ್ಸುಲಿನ್ ಮತ್ತೆ ಜೀವಕೋಶಗಳಿಗೆ ಅಂಟಿಕೊಂಡಾಗ ಜೀವಕೋಶಗಳನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಅಲ್ಲಿ ಏನಾಗ್ತದೆ, ಎಕ್ಸೆಸ್ ಇರುವಂತಹ ಸಕ್ಕರೆಯ ಅಂಶ ಲಿವರ್ ಅಲ್ಲಿ ಸ್ಟೋರ್ ಆಗಬಹುದು, ಚರ್ಮದ ಕೆಳಭಾಗದಲ್ಲಿ ಸ್ಟೋರ್ ಆಗಬಹುದು, ದೇಹದ ಕೆಲವು ಭಾಗಗಳಲ್ಲಿ ಅದು ಸ್ಟೋರ್ ಆಗಿ ಬಿಡ್ತದೆ ಎಕ್ಸೆಸ್ ಇರುವಂತಹ ಶುಗರ್ನ ಅಂಶ, ಸಕ್ಕರೆಯ ಅಂಶ. ಈ ಜೀವಕೋಶಗಳು ಏನಾಗ್ತವೆ, ರೆಸಿಸ್ಟ್ ಮಾಡ್ತಾ ಬರ್ತವೆ. ಜಾಸ್ತಿ ಆದಷ್ಟು ಇನ್ಸುಲಿನ್ನ ಪ್ರಮಾಣ ದೇಹದಲ್ಲಿ ಜಾಸ್ತಿಯಾಗಿ ಇನ್ಸುಲಿನ್ ಮತ್ತೆ ಜೀವಕೋಶಗಳಿಗೆ ಸಪ್ಲೈ ಆದಾಗ ಸಕ್ಕರೆಯ ಅಂಶ ಜೀವಕೋಶಗಳು ಅದನ್ನು ರಿಜೆಕ್ಟ್ ಮಾಡ್ತಾ ಬರ್ತವೆ. ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂಥದ್ದೇ ಅದು. ಹಾಗಾಗಿ ರಿಪೀಟೆಡ್ ಆಗಿ ನೀವು ಫುಡ್ ತಿನ್ನೋದ್ರಿಂದ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವಂತಹ ಚಾನ್ಸ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಜೀವಕೋಶಗಳು ಸಾಕಾಗ್ತವೆ, ತುಂಬಾ ಅಗತ್ಯ ಇಲ್ಲ ಸಕ್ಕರೆಯ ಅಂಶ, ಎಷ್ಟು ಬೇಕೋ ಅಷ್ಟು ಮಾತ್ರ ಅಗತ್ಯ ನಿಮ್ಗೆ ಎನರ್ಜಿ ಪ್ರೊಡ್ಯೂಸ್ ಆಗೋದು. ಅದೇ ನೀವು ಚೆನ್ನಾಗಿ ಫಿಸಿಕಲ್ ವರ್ಕ್ ಮಾಡ್ತಾ ಬಂದ್ರೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ ನಿಮಗೆ. ಯಾಕೆ ಹೇಳಿ, ಜಾಸ್ತಿ ಗ್ಲುಕೋಸ್ನ ಅಂಶ ಅಲ್ಲಿ ನಿಮ್ಗೆ ಯುಟಿಲೈಸ್ ಆಗ್ತದೆ, ಸಕ್ಕರೆಯ ಅಂಶ ಎನರ್ಜಿ ಬರ್ನ್ ಆಗ್ತದೆ, ಅದೇ ಕ್ಯಾಲರಿ ಬರ್ನ್ ಆಗುವಂಥದ್ದು. ಅಲ್ಲಿ ನೀವು ಕೆಲಸ ಎಕ್ಸಸೈಸ್ಗಳು ಏನು ಮಾಡದೇ ಇದ್ದು ಚೆನ್ನಾಗಿ 3 ಹೊತ್ತಿಗಿಂತ ಜಾಸ್ತಿ ಆಗಾಗ ತಿಂತ ಇದ್ರೆ ಅಲ್ಲಿ ಇನ್ಸುಲಿನ್ ಮತ್ತಷ್ಟು ಗ್ಲುಕೋಸ್ ಅನ್ನು ಜೀವಕೋಶಗಳಿಗೆ ತಲುಪಿಸಿದಾಗ ಜೀವಕೋಶಗಳು ಅದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಹಾಗಿರುವಾಗ ಅಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಬರ್ತದೆ, ಅಲ್ಲಿ ಹೆಚ್ಚಾಗ್ತಾ ಬರ್ತದೆ. ಅಲ್ಲಿ ನಿಮ್ಗೆ ಡಯಾಬಿಟಿಸ್ ಕಾಣಿಸ್ಕೊಳ್ಬಹುದು. ಹಾಗಾಗಿ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದು ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಕಾರಣ ನೀವು ರಿಪೀಟೆಡ್ ಈಟಿಂಗ್. ಎಕ್ಸಸೈಸ್ ನೀವು ಅಷ್ಟು ಆಫನ್ ಮಾಡದೇ ಇದ್ರೂ ಕೂಡ ನೀವು ಆಗಾಗ ತಿನ್ನೋದು ಮುಖ್ಯವಾದಂತಹ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ಆ ರಿಪೀಟೆಡ್ ಆಗಿ ತಿನ್ನುವಂಥದ್ದನ್ನ ಸ್ಟಾಪ್ ಮಾಡಿ ದಿನಕ್ಕೆ 2 ಹೊತ್ತು ತಿನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಗ್ಲೈಸೆಮಿಕ್ ಇಂಡೆಕ್ಸ್,
ಅದರ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಎಷ್ಟು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ, ನಾವು ತಿಂದ ಆಹಾರ ಜೀವಕೋಶಗಳಿಗೆ ಹೋಗಿ ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಕೆಲವು ಆಹಾರಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ, ಈಗ ಎಕ್ಸಾಂಪಲ್ ರೈಸ್, ಅನ್ನವನ್ನು ತಗೊಂಡ್ರೆ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿನೇ. ಯಾಕಂದರೆ ಅಲ್ಲಿ ನೀವು ಅದನ್ನು ತಿಂದ ತಕ್ಷಣ ಬ್ರೈನಿಗೆ ಸಿಗ್ನಲ್ ಹೋಗಿ ಅಲ್ಲಿ ಗ್ಲೂಕೋಸು ಅಂದರೆ ಗ್ಲೂಕೋಸ್ನ ಅಂಶ ರಕ್ತದಲ್ಲಿ ಜಾಸ್ತಿಯಾಗಿ ಇನ್ಸುಲಿನ್ ಸಡನ್ನಾಗಿ ಸ್ಪೈಕ್ ಆಗ್ತದೆ, ಇನ್ಸುಲಿನ್ ಸಡನ್ನಾಗಿ ಏರ್ತದೆ ರಕ್ತದಲ್ಲಿ. ಅದು ಜಾಸ್ತಿ ಸೆಕ್ರೇಟ್ ಆಗಬೇಕಾಗ್ತದೆ, ಪ್ಯಾಂಕ್ರಿಯಸ್ಗೆ ಬರ್ಡನ್ ಆಗ್ತದೆ. ಅಂದರೆ ಅದರ ಅರ್ಥ ಆ ಒಂದು ಆಹಾರದಲ್ಲಿ, ಆ ಒಂದು ರೈಸಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ. ಯಾವ ಆಹಾರ ಈ ಒಂದು ಇನ್ಸುಲಿನ್ ಸ್ಪೈಕ್ಸನ್ನು ಜಾಸ್ತಿ ಮಾಡ್ತದೆ ರಕ್ತದಲ್ಲಿ, ಸಡನ್ನಾಗಿ ಇನ್ಸುಲಿನ್ ಏರ್ಬೇಕಾಗ್ತದೆ, ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಂತಹ ಆಹಾರ ಇರಬಹುದು. ಹಾಗಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರಗಳನ್ನು ನೀವು ಸೇವಿಸ್ತಾ ಬರಬೇಕು. ಒಂದು ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಂಥದ್ದಂದರೆ ಮುಖ್ಯವಾಗಿ ಅಕ್ಕಿ ಇರಬಹುದು, ಗೋಧಿ ಇರಬಹುದು, ಇವೆಲ್ಲ ಕೂಡ ಹೇಳ್ತಾರೆ ಚಪಾತಿ ತಿನ್ನಿ, ಹಾಗಿರುವಾಗ ಡಯಾಬಿಟಿಸ್ ಕಡಿಮೆ ಆಗ್ತಾ ಬರ್ತದೆ. ಅದು ಕೂಡ ಒಂದು ರಾಂಗ್ ನೋಷನ್ನೇ. ಅದು ಬ್ಲಡ್ ಶುಗರ್ ಲೆವೆಲ್ ಅನ್ನು ಮೇಂಟೈನ್ ಮಾಡ್ಬೋದೇ ಹೊರತು ಕಡಿಮೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ನೀವು ತಗೊಳ್ಳುವ ಪ್ರಮಾಣ ಮತ್ತು ಎಷ್ಟು ಆಫನ್ ನೀವು ತಗೊಳ್ತೀರ ಫುಡ್, ಅದರ ಮೇಲೂ ಕೂಡ ಅದು ಡಿಪೆಂಡ್ ಆಗಿರ್ತದೆ. ನೀವು 2 ಹೊತ್ತು ಆಹಾರ ತಗೊಳ್ಳಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ಅಲ್ಲಿ ನಿಮಗೆ ಆ ಗ್ಲೈಸಿಮಿಕ್ ಇಂಡೆಕ್ಸ್ ಸಡನ್ ಆಗಿ ಜಾಸ್ತಿ ಆದಂತಹ ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡಲಿಕ್ಕೆ ಬೇಕಾದಷ್ಟು ನೀವು ಎಕ್ಸಸೈಸ್ ಮಾಡಬೇಕು. ಅದು ಅಲ್ಲದೆ 1 ಹೊತ್ತು ಊಟ ಆದಮೇಲೆ ಗ್ಯಾಪ್ ಕೊಡಬೇಕು ಇನ್ನೊಂದು ಊಟಕ್ಕೆ. ಅದರ ಮಧ್ಯೆ ಆಗಾಗ ಏನೋ ಒಂದು ಮಂಚಿಂಗ್ ಮಾಡ್ತಾ ಇರೋದು ತಿಂತಾ ಬಂದರೆ ಅಲ್ಲಿ ಮತ್ತೆ ಇನ್ಸುಲಿನ್ ಸ್ಪೈಕ್ ಆಗ್ತದೆ, ಮತ್ತೆ ನೀವು ಶುಗರ್ ಡೈಜೆಷನ್ ಸ್ಟಾರ್ಟ್ ಆಗ್ತದೆ, ಮತ್ತೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆರಂಭ ಆಗಬಹುದು. ಹಾಗಾಗಿ ಓವರ್ ಈಟಿಂಗ್ ಒಂದು ಅವಾಯ್ಡ್ ಮಾಡಬೇಕು. ಸ್ವಲ್ಪ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ನುವಂಥದ್ದು, ಸ್ಟ್ರೆಸ್ ಇಲ್ಲದೆ ಇರುವಾಗ ತಿನ್ನುವಂಥದ್ದು ಮತ್ತು ಆವಾಗ ತಿನ್ನದೇ ಇರುವಂಥದ್ದು, 2 ಹೊತ್ತು ಊಟ ಮಾಡುವಂಥದ್ದು, ಸೂರ್ಯಾಸ್ತಕ್ಕೆ ಮುಂಚೆ ನೀವು ಊಟ ಮುಗಿಸುವಂಥದ್ದು ಮತ್ತು ಈ ಧಾನ್ಯಗಳು ಗ್ರೈನ್ಸನ್ನು ಆದಷ್ಟು ಕಡಿಮೆ ತಗೊಂಡು ತರಕಾರಿಗಳನ್ನ ಜಾಸ್ತಿ ತಗೊಳ್ಳುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗ್ತದೆ. ಯಾಕಂದರೆ ತರಕಾರಿಗಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರ್ತದೆ ಮತ್ತು ಫೈಬರ್ನ ಅಂಶ ಜಾಸ್ತಿ ಇರ್ತದೆ. ನಾರಿನ ಅಂಶ ಒನ್ಸ್ ಅಗೇನ್ ಗ್ಲೂಕೋಸನ್ನು ಡೈಜೆಷನ್ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗುವಂಥದ್ದು. ಹಾಗಾಗಿ ನೀವು ಮಾಡಬೇಕಾದದ್ದು ಏನು ಅಂದರೆ ಆಹಾರದ ಬಗ್ಗೆ ತಿಳ್ಕೊಳ್ಳಿ. ನೀವು ತಿನ್ನುವ ಆಹಾರವನ್ನು ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಗ್ಲೈಸಿಮಿಕ್ ಇಂಡೆಕ್ಸ್ ಯಾವುದರಲ್ಲಿ ಜಾಸ್ತಿ ಇದೆ, ಯಾವುದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ, ಅಂದರೆ ಮುಖ್ಯವಾಗಿ ಧಾನ್ಯಗಳಿರಬಹುದು, ಸಿರಿಧಾನ್ಯಗಳಿರ್ಬೋದು, ಎಲ್ಲದರಲ್ಲಿ ಕೂಡ ಸಕ್ಕರೆ ಅಂಶ ಜಾಸ್ತಿಯೇ. ಹಾಗಾಗಿ ಧಾನ್ಯಗಳು ಅದರನ್ನೆಲ್ಲ ನೀವು ಕಡಿಮೆ ಮಾಡ್ತಾ ಆದಷ್ಟು ತರಕಾರಿಗಳನ್ನು ಹೆಚ್ಚು ತಿನ್ನುವಂಥದ್ದು, 1 ವಾರದಲ್ಲಿ 1 ದಿನ ಬರೀ ತರಕಾರಿಗಳನ್ನು ಮಾತ್ರ ತಿನ್ನುವಂಥದ್ದು, ಗ್ರೈನ್ಲೆಸ್ ಡಯಟ್ ಮಾಡುವಂಥದ್ದು, ಅವೆಲ್ಲ ಕೂಡ ನಿಮ್ಮ ಡಯಾಬಿಟಿಸನ್ನು ಖಂಡಿತವಾಗಿ ರಿವರ್ಸ್ ಮಾಡ್ತದೆ. ನೀವು ನೋಡ್ತಾ ಇರಿ, ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ನೀವು ಡಯಾಬಿಟಿಸ್ಗೆ ಮೆಡಿಸಿನನ್ನು ಸ್ಟಾರ್ಟ್ ಮಾಡದೇ ಇದ್ದಲ್ಲಿ ಇಂಥ ಆಹಾರದ ಬಗ್ಗೆ ನಿಮಗಿರುವಂತಹ ಸಂಪೂರ್ಣ ಜ್ಞಾನ ಇದೆಯಲ್ಲ, ಅದು ನಿಮ್ಮ ಡಯಾಬಿಟಿಸನ್ನು ರಿವರ್ಸ್ ಮಾಡಲಿಕ್ಕೆ ಸಹಕಾರಿ ಆಗೇ ಆಗ್ತದೆ. ಅಂದರೆ ಟೈಪ್ 2 ಡಯಾಬಿಟಿಸ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ. ಅದಲ್ಲದೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಇದೆ ಅಂತ ನೀವು ಭಯ ಪಡೋದಲ್ಲ, ಬೇರೆ ಏನಾದರೂ ಡೆಫಿಷಿಯನ್ಸೀಸ್ ಇದ್ದರೆ ಅದನ್ನೆಲ್ಲ ನೀವು ಸರಿ ಮಾಡಿಕೊಂಡು ಅದರ ಜೊತೆಗೆ ಈ ಒಂದು ಆಹಾರ ಪಥ್ಯವನ್ನು ಮಾಡೋದು ಬಹಳ ಮುಖ್ಯ ಆಗ್ತದೆ. ಈ ಹಣ್ಣುಗಳನ್ನು ತಿನ್ಬೋದಾ ಅಂತ ಕೆಲವರು ಕೇಳ್ತಾರೆ. ಆ ಹಣ್ಣುಗಳಲ್ಲಿ ಕೂಡ ಕೆಲವು ರೀತಿಯ ಈ ಬಾಳೆಹಣ್ಣು ಇರಬಹುದು, ಕೆಲವು ರೀತಿಯ ಹಣ್ಣುಗಳು ಅವೆಲ್ಲ ಕೆಲವೊಮ್ಮೆ ಸಡನ್ ಆಗಿ ಇನ್ಸುಲಿನ್ ಅನ್ನು ಸ್ಪೈಕ್ ಮಾಡಬಹುದು. ಆ ಥರದ ಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ. ಸಿಟ್ರಸ್ ಫ್ರೂಟ್ಸ್ ಸ್ವಲ್ಪ ತಿನ್ನಬಹುದು, ಅದು ಅಷ್ಟು ಸ್ಪೈಕ್ ಮಾಡೋದಿಲ್ಲ ಶುಗರ್ಸನ್ನು. ಇನ್ನು ಪೇರಳೆ ಮತ್ತೆ ಪಪ್ಪಾಯ ಮುಂತಾದ ಹಣ್ಣುಗಳಾದ್ರೆ ಬಹಳ ಒಳ್ಳೆಯದು. ವಾಟರ್ ಮೆಲನ್ ಅಂಥವೆಲ್ಲ ನೀವು ತಿಂದರೆ ಶುಗರ್ ಸ್ಪೈಕ್ಸ್ ಅಲ್ಲಿ ಇನ್ಸುಲಿನ್ ಸ್ಪೈಕ್ ಆಗೋದಿಲ್ಲ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಅದು ಇನ್ನಷ್ಟು ಫ್ಯೂಯಲ್ ಕೊಡೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ನಿಮಗೆ ಜಾಸ್ತಿ ಆಗೋದಿಲ್ಲ ಇಂಥ ಹಣ್ಣುಗಳನ್ನು. ಪೇರಳೆ ಇರಬಹುದು, ಅಂದರೆ ಸೀಬೆ ಹಣ್ಣು ಇರಬಹುದು, ಪಪ್ಪಾಯ ಇರಬಹುದು, ಇಂಥದನ್ನು ತಿನ್ನಬಹುದು ನೀವು. ಆದರೆ ಈ ಬಾಳೆಹಣ್ಣು ಮುಂತಾದ ಹಣ್ಣುಗಳು ಸಡನ್ ಆಗಿ ಶುಗರನ್ನು ಜಾಸ್ತಿ ಮಾಡುವಂಥದ್ದು. ಸಿಟ್ರಸ್ ಫ್ರೂಟ್ಸ್ ಸೆಕೆಂಡ್ ಬರುವಂಥದ್ದು. ಹಾಗಾಗಿ ಅದರ ಬಗ್ಗೆ ಇಂಥ ನಾಲೆಜ್ ನಿಮಗಿದ್ರೆ ಉಂಟಲ್ಲ, ಡಯಾಬಿಟಿಸ್ ನಿಮಗೆ ಬಹಳ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು, ಕಂಪ್ಲೀಟಾಗಿ ನಿಯಂತ್ರಣ ಮಾಡಿ ನೀವು ನಾರ್ಮಲ್ ಲೈಫನ್ನು ಲೀಡ್ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.